ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಜಯ ವ್ಲಾಗ್ಸ್. ಸುಮಾರು ದಿನ ಆಯಿತು ನಾವು ಯೂಟ್ಯೂಬ್ ವಿಡಿಯೋನ ಬಿಟ್ಟು. ಇವತ್ತು ಮತ್ತೆ ಆ ವಿಡಿಯೋನ ಎಡಿಟ್ ಮಾಡಿ ನಾವು ಬಿಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಮಾಡಿದಂತಹ ದೀಪಾವಳಿ ಹಬ್ಬ, ಅದರಲ್ಲೂ ಧನಲಕ್ಷ್ಮಿ ಹಬ್ಬನ ನಾವು ಹೇಗೆ ಆಚರಣೆ ಮಾಡಿದ್ವಿ ಅದರದೊಂದು ಸಣ್ಣ ಕಂಟೆಂಟ್ನ ತಗೊಂಡು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದರಲ್ಲಿ ನಮ್ಮ ಲಕ್ಷ್ಮಿ ಹಬ್ಬನ ಹೇಗೆ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಭಾರತದಲ್ಲಿ ನಿಮಗೆ ಗೊತ್ತಿದೆ, ಧನ್ತೆರಸ್ ಹಬ್ಬ ಇಂದ ಬಾಯ್ಜೂದ್ ಹಬ್ಬದ ತನಕ ಇದು ಇರುತ್ತೆ. ಹೆಚ್ಚಾಗಿ ಉತ್ತರ ಭಾರತದಲ್ಲಿ 5 ದಿನ ಆಚರಣೆ ಮಾಡ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 2 ದಿನ ಅಥವಾ 3 ದಿನ ಮ್ಯಾಕ್ಸಿಮಮ್ ನಾವು ಆಚರಣೆ ಮಾಡ್ತೀವಿ. ಅದರಲ್ಲೂ ಲಕ್ಷ್ಮಿಗೆ ಸೀರೆ ಉಡ್ಸೋದಿದೆಯಲ್ಲ ತುಂಬಾನೇ ಕಷ್ಟ. ಪ್ರತಿ ಬಾರಿನೂ ಪೂಜನೆ ಮಾಡ್ತಾ ಇದ್ರು. ಈ ಸಲ ನನಗೆ ಟಾಸ್ಕ್ ಕೊಟ್ಟರು, ಸೀರೆ ನೀವೇ ಉಡ್ಸಿ ಅಂತ ಹೇಳಿ, ಮೀನ್ಸ್ ಸೀರೆನ ರೆಡಿ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಸೀರೆನೆಲ್ಲೂ ರೆಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ತುಂಬಾನೇ ಟಫೆಸ್ಟ್ ಕೆಲಸ ಇದು. ನಿಜವಾಗ್ಲೂ ತುಂಬಾ ಪೇಷನ್ಸ್ ಬೇಕು ಲಕ್ಷ್ಮಿನ ಸೀರೆನ ಅಲಂಕಾರ ಮಾಡೋದಕ್ಕೆ. ಅದರಲ್ಲೂ ನಾವು ತುಂಬಾನೇ ಟೈಮ್ ತಗೊಂಡು ತುಂಬಾನೇ ನೀಟಾಗಿ ಒಂದು ಶುಭ್ರ ಬಟ್ಟೆ ಹಾಕಿ ಪೀಠ ಅಲಂಕಾರ ಮಾಡಿದ್ಮೇಲೆ ಸೀರೆನ ಉಡ್ಸಿದ್ವಿ. ಅದು ಒಳ್ಳೆ ಹೊಸ ಸೀರೆನ ತಗೊಂಡು ನಾವು ರೆಡಿ ಮಾಡ್ಕೊಂಡ್ವಿ. ಒಂದು ಆ ಹೈಟಿಗೆ ಆ ನೆರಿಗೆ ಕೂರೋ ಥರ ಒಂದು ಪಾತ್ರೆನ ಇಟ್ಕೊಂಡು ಅದ್ರ ಮೇಲೆ ತಾಮ್ರದ ಚೊಂಬು, ಅದ್ರ ಮೇಲೆ ಒಂದು ಬೆಳ್ಳಿ ಚೊಂಬು, ಹಾಗೇನೆ ಆ ಲಕ್ಷ್ಮಿಗೆ ಕೈ ಬೇಕಲ್ವಾ, ಅದಕ್ಕೆ ಒಂದು ಸಣ್ಣ ಕೋಲ್ ಅಥವಾ ಒಂದು ಪೈಪ್ನ ತಗೊಂಡ್ವಿ. ಅದಾದ್ಮೇಲೆ ಲಕ್ಷ್ಮಿ ಹಬ್ಬ ನಿಮಗೆ ಗೊತ್ತಿದೆ, ಒಡವೆಗಳನ್ನೆಲ್ಲ ಹಾಕ್ತಾರೆ. ಅದರಲ್ಲೂ ಒಡವೆಗಳನ್ನ ಹಾಕೋದಕ್ಕೆ ಮುಂಚೆ ಅದರಲ್ಲೂ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಅದನ್ನ ಸ್ವಲ್ಪ ತೊಳ್ಕೊಂಡು ಆಮೇಲೆ ಲಕ್ಷ್ಮಿಗೆ ಉಡ್ಸೋದು ಪ್ರಾಮುಖ್ಯತೆ. ತುಂಬಾ ಶುಚಿಯಾಗಿ ಮಾಡಬೇಕು. ನೋಡಿ, ಕಂಪ್ಲೀಟ್ ಸೆಟಪ್ ಆಯ್ತು. ಈಗ ಫೈನಲ್ ಟಚ್ ಅಪ್. ದೇವರಿಗೆ ಬೆಳ್ಳಿ ಮುಖವಾಡ ಹಾಕ್ತಾ ಇದ್ದಾರೆ ಅತ್ತೆ ಮತ್ತೆ ಮಾವ ಸೇರ್ಕೊಂಡು. ಅದರಲ್ಲೂ ನಾನು ಬಂದು ಸೀರಿಯಲ್ ಸೆಟ್ನ ರೆಡಿ ಮಾಡ್ತಾ ಇದ್ದೆ. ಕಂಪ್ಲೀಟ್ ನಾವೇನು ಪೀಠ ಕೂರಿಸಿದ್ವಿ ಅದು ಸುತ್ತ ಲೈಟ್ ಬರ್ತಾ ಇದೆ. ಅದಾದ್ಮೇಲೆ ನೀಟಾಗೆಲ್ಲ ಸೆಟಪ್ ಆಯ್ತು. ಸೊ ಫ್ಲವರ್ ಇಂದ ಡೆಕೋರೇಷನ್ ಕೂಡ ಆಯ್ತು. ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯೆ. ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನಂತೂ ಎಷ್ಟು ನನ್ನ ಕಡೆಯಿಂದ ಸಾಧ್ಯನೋ ಅಷ್ಟು ಐಡಿಯಾ ಉಪಯೋಗಿಸಿ ಅಲಂಕಾರ ಮಾಡಿದ್ವಿ. ಇದು ನೋಡಿ, ಕಂಪ್ಲೀಟ್ ಅಲಂಕಾರ ಆದ್ಮೇಲೆ ಲಕ್ಷ್ಮೀ ದೇವಿ ಕಾಣ್ತಾ ಇದ್ದಾರೆ ಅಂತೇಳಿ ತುಂಬಾ ಅಂತೂ ಖುಷಿ ಆಯ್ತು. ಅಷ್ಟು ಕಳೆ ಇತ್ತು ಆ ಮುಖದಲ್ಲಿ. ಇದು ನಾವು ಸಿಂಪಲ್ ಆಗಿ ಏನೆಲ್ಲ ಇಡಬೇಕು ಅದನ್ನ ಅರೇಂಜ್ಮೆಂಟ್ ಮಾಡಿದ್ವಿ. ಹಣ್ಣು ಹಂಪಲು ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಹಾಗೇನೆ ಹಣ ಇಡೋದಂತೂ ಕಾಮನ್. ನಮ್ಮ ಹತ್ರ ಇದ್ದ ಸ್ವಲ್ಪ ಹಣನ ಇಟ್ಟಿದ್ವಿ. ಸೊ ಎಲ್ಲ ಡೆಕೋರೇಷನ್ ಆಯ್ತು. ಸೊ ಫೈನಲ್ ದೇವ್ರು ಹೆಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಡೆಕೋರೇಷನ್ ಮುಗಿಯೋಷ್ಟೊತ್ತಿಗೆ ಸಂಜೆ ಆಯ್ತು. ಪೂಜೆ ಟೈಮು ಕರೆಕ್ಟ್ ಆಯ್ತು. ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತಾ ಇದೀವಿ. ಅಮ್ಮ ಕೂಡ ಆರತಿ ಬೆಳಗ್ತಿದ್ದಾರೆ, ನೋಡ್ಬೋದು. ಅಮ್ಮ ಆದ್ಮೇಲೆ ಅಪ್ಪಾಜಿ, ಸಂಜು, ನಾನು ಎಲ್ಲರೂ ಪೂಜೆ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಬಂತು. ಪಟಾಕಿ ಶಾಪಿಂಗ್ ಮಾಡೋಣ ಅಂತ ನಾನು ಪೂಜಾ ಹೋದ್ವಿ. ಬನ್ನಿ ಮನೆಗೆ ಬಂದು ಅನ್ಬಾಕ್ಸಿಂಗ್ ಮಾಡೋಣ. ಹಾಯ್, ವೆಲ್ಕಮ್. ಸೊ ಈಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದಾರೆ ಪೂಜಾ. ಸೊ ಈಗ ಪಟಾಕಿ ಬಾಕ್ಸು ಅನ್ಬಾಕ್ಸಿಂಗ್ ವಿಡಿಯೋ. ಪೂಜಾ, ಎಷ್ಟು ಚೆನ್ನಾಗಿದೆ ಬಾಕ್ಸು, ಏನೇನು ಕಂಟೆಂಟ್ಸ್ ಇದೆ ನೋಡು. ಕಂಟೆಂಟ್ಸ್ ಏನಿರುತ್ತೆ ಇದ್ರಲ್ಲಿ ಪಟಾಕಿಲಿ? ಏನೋ 4 ಆ್ಯಂಗಲ್ ಜೆಲ್ಲು, ಫುಲ್ಲು ಕ್ರ್ಯಾಕರ್ಸ್ ಇದೆ. ಎಲ್ಲ
ಕ್ರ್ಯಾಕರ್ಸ್ ಆಲ್ಮೋಸ್ಟು, ಮತ್ತು ಫ್ಲವರ್ ಪಾಟ್ ಇದೆ, ಅದೆಲ್ಲ ಸೇರಿ ಎಲ್ಲ ಒಂದು ಎಷ್ಟಿದೆ ಗೊತ್ತಾ, ಪೀಸ್ ಆಫ್ ಎಷ್ಟಿರ್ಬೋದು, ಪೀಸ್ ಆಫ್ ಐಟಮ್ 75 ಐಟಮ್ಸ್ ಇದೆ. ಇದು ನಮ್ಮ ಪಟಾಕಿ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಸುಮಾರು ರೀತಿ ಪಟಾಕಿಗಳಿದ್ವು, ಅದರಲ್ಲೂ ಮಕ್ಕಳಿಗೆ ಅಂತೂ ತುಂಬಾನೇ ಇಷ್ಟ. ಚುಮ್ಮಿ ಅಂತೂ ಸಖತ್ ಖುಷಿಯಿಂದ ಇದ್ಲು, ಅವಳಂತೂ ಅಷ್ಟು ಪಟಾಕಿಗಳನ್ನ ನೋಡಿದ್ಲು. ಅದರಲ್ಲೂ ಸುಸುರು ಬತ್ತಿ ಇಷ್ಟ ಅಲ್ವಾ ಅವಳಿಗೆ, ಸುಸುರು ಬತ್ತಿ ತುಂಬಾನೇ ಹಚ್ಚಿದ್ಲು. ರಾಕೆಟ್ ಹೊಡೆಯುವಾಗ ತುಂಬಾನೇ ಹುಷಾರು. ನಾನಂತೂ ಸಖತ್ ಕೇರಿಂದ ಇದು ಮಾಡಿದೆ, ಯಾಕಂತ ಹೇಳಿದ್ರೆ ಅಕ್ಕಪಕ್ಕ ಮನೆಗಳೇ ಜಾಸ್ತಿ. ಇದು ನಮ್ಮ ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಆಗಿತ್ತು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ನ ಮಾಡಿ. ಒಳ್ಳೆ ಕಂಟೆಂಟ್ನ ನಾವಿನ್ನು ಆದಷ್ಟು ತರಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.